ಹಾಗಾಗಿ ಒಂದು ಜೆಮ್ ಅದು ಒರಿಜಿನಲ್ ಡೂಪ್ಲಿಕೇಟಾ ಅದನ್ನ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಗೊತ್ತಾಗುತ್ತೆ ಅದು ಅಂತ ನೋಡಿ. ಸಾಮಾನ್ಯ ಜನರಿಗೆ ಗೊತ್ತಿರೋದು ಒಂದು ಈಸಿಯೆಸ್ಟ್ ವೇ ಏನಂದರೆ ಸರ್ಟಿಫಿಕೇಟ್ ಮೂಲಕ ನೀವು ಗೊತ್ತಿರಬೇಕು ಅಂತ. ನೀವು ಪರ್ಚೇಸ್ ಮಾಡೋಕ್ಕೆ ಟೈಮ್ನಲ್ಲಿ ಸರ್ಟಿಫಿಕೇಟ್ ಅವ್ರು ಜ್ಯುವೆಲರ್ಸ್ ಕೊಡ್ತಾರೆ, ಸರ್ಟಿಫಿಕೇಟ್ ಇದೆ, ನ್ಯಾಚುರಲ್ ಇದೆ ಅಂತ ತೊಗೊಳ್ತಾರೆ. ಅದು ಒಂದು ಕರೆಕ್ಟ್ ರೀತಿ ನಾನು ಅಂತ ಹೇಳ್ತೀನಿ. ಮತ್ತು ಅದರಲ್ಲಿ ಒಂದು ಕನ್ಕ್ಲೂಷನ್ಸ್ ಇದೆ ನೋಡಿ. ಎಷ್ಟೋ ಜನ ಫೇಕ್ ಸರ್ಟಿಫಿಕೇಟ್, ಫೇಕ್ ಲ್ಯಾಬ್ ಸರ್ಟಿಫಿಕೇಟ್ ಅಂತ ಮಾಡಿಬಿಟ್ಟು ಸೇಲ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ನ್ಯಾಚುರಲ್ ಜೆಮ್ಸ್ಟೋನ್ ಇರುತ್ತೆ, ಮತ್ತು ಅದು ಹೀಟೆಡ್ ಟ್ರೀಟೆಡ್ ಇರುತ್ತೆ. ಕಮೆಂಟ್ಸ್ ಕಸ್ಟಮರ್ಸ್ ಓದಲ್ಲ. ಏನಕ್ಕಂದರೆ ಸರ್ಟಿಫಿಕೇಟ್ನಲ್ಲಿ ನ್ಯಾಚುರಲ್ ರೂಬಿ ಅಂತ ಬರ್ತಿದೆ, ಸೊ ಅದಕ್ಕೋಸ್ಕರ ನಾನು ನ್ಯಾಚುರಲ್ ಇದೆ ಅಂತ ನಾವು ತೊಗೊಂಡ್ಬಿಟ್ಟಿದ್ವಿ ಅಂತ ತೊಗೊಂಡ್ಬಿಡ್ತಾರೆ. ಸ್ಮಾಲ್ ಕಂಟೆಂಟ್ಸ್ ಇರುತ್ತೆ ಸರ್ಟಿಫಿಕೇಟ್ನಲ್ಲಿ, ಕಮೆಂಟ್ಸ್ ತುಂಬ ಮುಖ್ಯವಂತ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಸ್ಟಮರ್ ಅದು ಓದಲ್ಲ, ಸರ್ ನ್ಯಾಚುರಲ್ ಇದೆ ಅಂತ ತೊಗೊಂಡ್ಬಿಡ್ತಾರೆ. ಸೊ ಹೌ ಟು ಐಡೆಂಟಿಫೈ ಜೆಮ್ಸ್ಟೋನ್ ಇದು ಒಂದು ತುಂಬ ಇಂಪಾರ್ಟೆಂಟ್ ವೇ ಇರುತ್ತೆ ನೋಡಿ. ಒಂದು ಸ್ಮಾಲ್ ಪ್ಯಾರಾಮೀಟರ್ಸ್ ನಾನು ಹೇಳ್ತೀನಿ. ಸೊ ಯು ಕ್ಯಾನ್ ಗೋ ಅಹೆಡ್ ವಿತ್ ನೋಡಿ 4 ಪ್ಯಾರಾಮೀಟರ್ಸ್ ಇದೆ. ಫಸ್ಟ್ ಒನ್, ನೀವು ಜೆಮ್ಸ್ಟೋನ್ ತೊಗೊಳ್ಬೇಕಂದ್ರೆ ಫಸ್ಟ್ ಒನ್ ನೋಡಬೇಕು, ಕಲರ್ ನೋಡಬೇಕು. ಕಲರ್ ಫುಲ್ ರೆಡ್ ಇದೆ ಅಥವಾ ಫುಲ್ ಪಿಂಕ್ ಇದೆ ಅಂದರೆ ದಟ್ ಈಸ್ ನಾಟ್ ಅ ನ್ಯಾಚುರಲ್ ಜೆಮ್ಸ್ಟೋನ್. ಕಲರ್ ಜೆಮ್ಸ್ಟೋನ್ನಲ್ಲಿ ಶೇಡ್ಸ್ ಇರುತ್ತೆ, ಯಾಕಂದರೆ ನ್ಯಾಚುರಲ್ ಅದು.